क्रिसमस और आने वाले नए साल के उपलक्ष्य में विजयराज मिशन ट्रस्ट द्वारा आज शहर के केंद्रीय बस स्टैंड के सम्मुख रहे विजयनगर कॉलोनी में एक प्रार्थना कार्यक्रम का आयोजन किया गया। इस कार्यक्रम में बच्चों में मिठाई और पोशाक वितरण किए गए। कार्यक्रम में सभी धर्म के गुरु एनएम राजू पॉल, हवाई मल्लिनाथ महाराज, डॉक्टर सिद्धराम बेडाल, शरणारू शिवानंद स्वामी जी, बनते धमानंद, मुफ्ती अयूब सलीम, हसामी, ज्ञानी दरबार सिंह आदि मौजूद रहकर प्रार्थना करते हुए सभी को आशीर्वाद दिया। कार्यक्रम में मुख्य अतिथि के रूप में बसवराज धन्नूर, राजकुमार चिंतामणि, अनिल कुमार चिंतामणि, डॉक्टर मोहम्मद सोहेल सहित अन्य उपस्थित रहे। कैमरामैन पपुराज का कवरेज। निमित्तವಾಗಿ ವಿಜಯರಾಜ್ ಮಿಷನ್ ಟ್ರಸ್ಟ್ ವತಿಯಿಂದ ನಾವು ಬಂದಂತ ಎಲ್ಲ ಅತಿಥಿಗಳಿಗೂ, ಗಣ್ಯ ವ್ಯಕ್ತಿಗಳಿಗೂ, ಧರ್ಮದ ಗುರುಗಳಿಗೂ, ವಿಶೇಷವಾಗಿ ಮಾಧ್ಯಮ ವರ್ಗದವರಿಗೂ ನಾವು ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕೋರುತ್ತಾ, ಈ ವಿಜಯರಾಜ್ ಮಿಷನ್ ಟ್ರಸ್ಟ್ ಪ್ರತಿ ವರ್ಷ ಮಾಡುವ ಪ್ರಕಾರವಾಗಿ ಬಡ ಮಕ್ಕಳನ್ನು ಮತ್ತು ಅನಾಥ ಮಕ್ಕಳನ್ನು ನಾವು ವಿಜಯರಾಜ್ ಮಿಷನ್ ವತಿಯಿಂದ ಅವರನ್ನು ನಾವು ವಿದ್ಯಾಭ್ಯಾಸ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು ನಾವು ನೋಡ್ಕೊಳ್ತಾ ಇದ್ದೀವಿ। ಈ ಮಕ್ಕಳನ್ನು ಸುಮಾರು ಒಂದು 2012ರಿಂದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ। ದೇವರು ಕೊಟ್ಟಂಥ ಒಂದು ಕೆಲಸ, ಒಂದು ಪ್ರೀತಿ, ಅದರ ನಿಮಿತ್ತವಾಗಿ ನಾವು ಈ ಒಂದು ಕಾರ್ಯನ ನಾವು ಮಾಡ್ತಾ ಇದ್ದೀವಿ। ಬಂದಂಥ ನಿಮ್ಮೆಲ್ಲರಿಗೂ, ಅತಿಥಿ ವರ್ಗದವರಿಗೂ ನಾನು ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾಗಿ ವಿಜಯರಾಜ್ ಮಿಷನ್ ವತಿಯಿಂದ ನಾನು ಸ್ವಾಗತವನ್ನು ಬಯಸುವಂತನಾಗಿದ್ದೇನೆ। ಕೆಲವೊಂದು ಮಕ್ಕಳು ಮೇಡಮ್, ಯಾಕಂದರೆ ಸೋಂಕಿತ ಮಕ್ಕಳಿದ್ದಾರೆ, ಆ ಮಕ್ಕಳು ಕೆಲವೊಂದು ಕಾರಣಾಂತರದಿಂದ ಅವರು ಮೃತ್ಯು ಹೊಂದಿದ್ದಾರೆ। ಸೊ ಆ ಥರ ಮಕ್ಕಳು ನಾವು ನೋಡೋಕ್ಕಂಥ ಭಾಗ್ಯ ಸಿಗಲಿಲ್ಲ, ಗುರ್ತಿಲ್ಲ ಎಷ್ಟು ಜನ ಇರ್ತಾರೆ ಅಂತೇಳಿ। ಆದರೆ ಈ ಒಂದು ಭಾಗ್ಯ ದೇವರು ನಮ್ಗೆ ಕೊಟ್ಟಿದ್ದಾನೆ। ಆದರೆ ಇರುವಂಥ ಮಕ್ಕಳಿಗೆ ನಾವು ಎಷ್ಟು ದಿವಸ ಈ ಲೋಕದಲ್ಲಿ ಇರ್ತೀವೋ ಅವರಿಗೊಂದು ಪ್ರೀತಿ ತೋರಿಸ್ಬೇಕನ್ನೋ ಒಂದು ಆಸೆ ನಮಗಿದೆ। ಯಾಕಂದರೆ ಮಕ್ಕಳು ಎಷ್ಟು ದಿವಸ ಇರ್ತಾರೆ ಅಂತ, ಯಾಕಂದರೆ ಅವರು ಸೋಂಕದಿಂದ ಅದು ವಿಟಮಿನ್ ಕಡಿಮೆಯಿಂದ ಇರ್ತಾರೆ, ಆದರೆ ಕೆಲವೊಂದು ಮಕ್ಕಳಿಲ್ಲ। ಸೊ ಅವರು ಲೋಕವನ್ನು ತ್ಯಜಿಸೋದ್ರೆ, ಆದರೂ ಕೂಡ ಇದ್ದಂಥ ಮಕ್ಕಳಿಗೆ ದೇವರ ಪ್ರೀತಿ ತೋರಿಸುವಂಥ ಭಾಗ್ಯ ದೇವರು। ಇವಾಗ ನಮ್ಮ ಹತ್ರ 70 ಮಕ್ಕಳಿದ್ದಾರೆ ಮೇಡಮ್। 70 ಮಕ್ಕಳನ್ನು ನಾವು ಅವ್ರಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಅವರ ಪ್ರತಿಯೊಂದು ಅವಶ್ಯಕತೆಗಳನ್ನು ನಾವು ಕೊಡ್ತಾ ಇದ್ದೀವಿ। ಸೊ ಒಂದೇ ಒಂದು ಪ್ರಾರ್ಥನೆ ಏನಂತಂದರೆ, ದೇವರು ನಮಗೆ ಶಕ್ತಿ ಕೊಡಲಿ, ಬಲ ಕೊಡಲಿ, ಈ ಥರ ಬಡ ಸೇವಕರಿಗೆ, ಬಡ ಮಕ್ಕಳಿಗೆ ನಾವು ಸೇವೆ ಮಾಡಬೇಕನ್ನೋ ಒಂದು ಆಸೆ ನಮಗಿದೆ ರೀ। ನನ್ನ ಹೆಸರು ಧನರಾಜ್ ಅಂತ ಹೇಳ್ಬಿಟ್ಟು, ಸೊ ವಿಶೇಷವಾಗಿ ವಿಜಯರಾಜ್ ಮಿಷನ್ ಟ್ರಸ್ಟ್ನ ಅಧ್ಯಕ್ಷರ ವಿಜಯಶ್ರೀ ಧನರಾಜ್ ಅವರಿದ್ದಾರೆ। ನಾವು ಇದರಲ್ಲಿ ಸೇವೆಯಲ್ಲಿ ಒಂದು ಪಾಲಕರಾಗಿ ನಡೀತಾ ಇದ್ದೀವಿ।